ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೂನ್ 9ಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ಇನ್ನು ಎನ್ಡಿಎ ಮಿತ್ರ ಪಕ್ಷಗಳಿಂದಲೂ ಕೂಡ ದೆಹಲಿಯಲ್ಲಿ ಸಭೆ ನಡೆಯುತ್ತೆ. ಜೆಡಿಯು ಸಂಸದರ ಸಭೆಯನ್ನ ಕರೆದಿದ್ದಾರೆ ನಿತೀಶ್ ಕುಮಾರ್. ಪ್ರಮುಖ ಖಾತೆಗಳಿಗೆ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ. ಇತ್ತ ಟಿಡಿಪಿ ಸಂಸದರ ಸಭೆಯನ್ನ ಕರೆದಿದ್ದಾರೆ ಚಂದ್ರಬಾಬು ನಾಯ್ಡು. ಟಿಡಿಪಿಯಿಂದಲೂ ಪ್ರಬಲ ಖಾತೆಗಳ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಚಿರಾಗ್ ಪಾಸ್ವಾನ್ ನೇತೃತ್ವದಲ್ಲಿ ಎಲ್ಜೆಪಿ ಸಂಸದರ ಸಭೆ ನಡೀತಾ ಇದೆ. ಕೃಷಿ ಖಾತೆಯ ಮೇಲೆ ಒಲವನ್ನ ಹೊಂದಿದ್ದಾರೆ ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ. ಯಾರಿಗೆ ಯಾವ ಖಾತೆ ಹಂಚಿಕೆ ಎಂಬುದೇ ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ರಂಜಿತ್, ಇದೀಗ ದೆಹಲಿಯಲ್ಲಿ ಸರ್ಕಾರ ರಚನೆಗೆ ಸಾಕಷ್ಟು ಕಸರತ್ತನ್ನ ನಡೆಸಲಾಗ್ತಾ ಇದೆ. ಮೋದಿ ಸರ್ಕಾರ ರಚನೆ ಮಾಡೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಎರಡೂ ಪಕ್ಷಗಳು ಬಹಳ ಇಂಪಾರ್ಟೆಂಟ್ ಖಾತೆಯನ್ನ ಕೂಡ ಪಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆ ಕೂಡ ಆಗ್ತಾ ಇರುವಂಥದ್ದು. ಎಸ್, ಖಂಡಿತವಾಗ್ಲೂ ಕೂಡ ರಮ್ಯಾ, ಈಗ ಚೌಕಾಸಿ ಲೆಕ್ಕಾಚಾರ ಎಲ್ಲವೂ ಕೂಡ ಒಂದು ಹಂತಕ್ಕೆ ಮುಗಿದಿದೆ. ಇನ್ನೇನಿದ್ರೂ ಕೂಡ ಬೆಂಬಲ ಪತ್ರವನ್ನು ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ 18 ಅಂಗಪಕ್ಷಗಳು NDA ಮೈತ್ರಿಕೂಟದ 18 ಅಂಗಪಕ್ಷಗಳು ಕೊಟ್ಟು ಅದಾದ ನಂತರ ಆ ಬೆಂಬಲ ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೊಟ್ಟ ನಂತರ ಅಧಿಕೃತವಾಗಿ ನಮ್ಮ ಸರ್ಕಾರ, ನಮ್ಮಲ್ಲಿ ಬಹುಮತ ಇದೆ, NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, 3ನೇ ಬಾರಿ ಪ್ರಧಾನಿಯಾಗಿ ನಾನು ಪ್ರಮಾಣ ವಚನವನ್ನು ಇಂಥ ದಿನದಂದು ಸ್ವೀಕಾರ ಮಾಡ್ತೀನಿ ಅನ್ನೋದೊಂದು ಮಾತ್ರ ಬಾಕಿ ಇದೆ. ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಲಯೋಗಿ ಮಂದಿರ, ಸಂಸತ್ನ ಬಾಲಯೋಗಿ ಮಂದಿರದಲ್ಲಿ ನಡೀತಾ ಇರುವಂಥ ಈ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ, ಸಂಸದೀಯ ಮಂಡಳಿಯ ಸಭೆ, ಈ ಸಭೆಗೆ ಭಾಗಿಯಾಗಿದ್ದಾರೆ. ಸುಮಾರು 292 NDA ಸಂಸದರಿದ್ದಾರೆ. ಒಟ್ಟು ಸಂಸದರು ಅಷ್ಟೂ ಸಂಸದರು ಕೂಡ ಭಾಗಿಯಾಗಿದ್ದಾರೆ. ಕರ್ನಾಟಕದ ಸುಮಾರು 19 ಸಂಸದರು ಕೂಡ ಈ NDA ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಒಂದು ತೀರ್ಮಾನಕ್ಕೆ ಬರ್ತಾರೆ. ನಮ್ಮೆಲ್ಲರ ನಾಯಕ ಅಥವಾ ಸಂಸದೀಯ ಮಂಡಳಿಯ ನಾಯಕ ನರೇಂದ್ರ ಮೋದಿ ಅನ್ನುವ ಏಕ ಮಾತಿನೊಂದಿಗೆ ಆ ಒಂದು ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಅವರೆಲ್ಲರೂ ಕೂಡ ಇರುವಂತಹ 18 ಅಂಗಪಕ್ಷಗಳ ಸಂಸದರು ಕೂಡ ಲಿಖಿತವಾಗಿ ತಮ್ಮ ಸಹಿಯನ್ನ ಮಾಡಿ ಬೆಂಬಲ ಪತ್ರವನ್ನು ನರೇಂದ್ರ ಮೋದಿ ಅವರಿಗೆ ತಲುಪಿಸುತ್ತಾರೆ. ಆ ತಲುಪಿಸಿದ ಪತ್ರವನ್ನು ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳಿಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ನಮ್ಮ ಸರ್ಕಾರ ಮಾಡೋದಕ್ಕೆ ನಮಗೆಲ್ಲ ರೀತಿಯಲ್ಲೂ ಕೂಡ ನಮಗೆ ಶಕ್ತಿ ಸಾಮರ್ಥ್ಯ ಇದೆ, ನಮ್ಮಲ್ಲಿ ಬಲ ಇದೆ ಅನ್ನೋ ರೀತಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಪತ್ರವನ್ನು ಕೊಡುವ ಮೂಲಕ ಅಧಿಕೃತವಾಗಿ ನಾವು ಇಂಥ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀವಿ ಅನ್ನೋದನ್ನ ಹೇಳ್ತಾರೆ. ಇನ್ನೂ ಕೂಡ ಬಹಳ ಪ್ರಮುಖವಾಗಿ ಗಮನಿಸಬೇಕು. ರಂಜಿತ್ ಮತ್ತೆ ಸಂಪರ್ಕ ಮಾಡ್ತೀವಿ. ನೋಡಿ, ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಸಂಸದರ ಮಹತ್ವದ ಸಭೆ ಒಂದ್ ಕಡೆ, ಚಂದ್ರಬಾಬು ನಾಯ್ಡು ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇರುವಂತದ್ದು, ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈ ಒಂದು ಸಭೆ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ, ಆ ಸಭಾ ಮರ್ಯಾದೆ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. NDA ಸಂಸದರೆಲ್ಲರೂ ಕೂಡ ಅಲ್ಲಿ ಒಟ್ಟಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ವೇದಿಕೆಯ ಮೇಲೆ ಜಿತಿನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್, ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಹಾಗೇನೆ ಇನ್ನುಳಿದ ಗಣ್ಯರು, JP ನಡ್ಡಾ ಅವರು ಕೂಡ ಇದ್ದಾರೆ. ಬಿಜೆಪಿಯ ಪ್ರಮುಖರು ಈ ಎಲ್ಲ ಅಂಗಪಕ್ಷದ ಪ್ರಮುಖರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರನ್ನ ಪ್ರಹ್ಲಾದ್ ಜೋಶಿ ಅವರು ಬರಮಾಡಿಕೊಳ್ತಾ ಇದ್ದಂತೆ ಮತ್ತೊಬ್ಬ ಬಿಜೆಪಿಯ ಪ್ರಮುಖ ಮಾಜಿ ಕೇಂದ್ರ ಸಚಿವರು ಕೂಡ ಆಗಿದ್ದಂಥವರು, ಅವರನ್ನ ನಿತೀಶ್ ಕುಮಾರ್ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಅವರ ಪಕ್ಕದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಕೂಡ ಇದ್ದಾರೆ. ಈಗ ಏಕನಾಥ್ ಶಿಂದೆ ಅವರನ್ನ ಬರಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಅಗೇನ್ ಏಕನಾಥ್ ಶಿಂದೆ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಈ NDA ಸಂಸದರ ಮಹತ್ವದ ಸಭೆಗೆ ಈ ಎಲ್ಲ ಅಂಗಪಕ್ಷದ ಪ್ರಮುಖರನ್ನ ವೇದಿಕೆಯ ಮೇಲೆ ಕೂರಿಸಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಈ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಹಿರಿಕಿರಿಯ ಪ್ರಮುಖರು, ನೂತನವಾಗಿ ಆಯ್ಕೆಯಾದಂತಹ ಸಂಸದರು, ಹಾಗೇನೆ ಮುಖ್ಯ ನಾಯಕರು ಅಜಿತ್ ಪವಾರ್ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ.
NCP ಅಜಿತ್ ಪವಾರ್ ಬಣದ ಮುಖ್ಯಸ್ಥರು. ಅವರ ಪಕ್ಕದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಅವರ ಪಕ್ಕದಲ್ಲಿ ಜನಸೇನಾದ ಪವನ್ ಕಲ್ಯಾಣ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಎಲ್ಲ ಅಂಗಪಕ್ಷದ ಪ್ರಮುಖರನ್ನ ನೀವು ಒಂದೇ ವೇದಿಕೆಯಲ್ಲಿ ಕಾಣಬಹುದಾಗಿದೆ. ನೋಡಿ, ಈಗ ಕುಮಾರಸ್ವಾಮಿ ಅವರನ್ನ ಬರಮಾಡಿಕೊಳ್ತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಖಾತೆಯನ್ನ ಪಡೆಯುವಂತಹ ನಿರೀಕ್ಷೆ. ಕುಮಾರಸ್ವಾಮಿ ಅವರನ್ನ ಬರಮಾಡಿಕೊಳ್ತಾ ಇರುವಂಥದ್ದು. ಇವರ ಪಕ್ಕದಲ್ಲಿ ಜನಸೇನಾದ ಪವನ್ ಕಲ್ಯಾಣ್ ಅವರು. ಆಂಧ್ರ ಪ್ರದೇಶದಲ್ಲಿ ಜನಸೇನಾ ಮತ್ತು TDP ಆಡಳಿತಕ್ಕೆ ಬರೋದಕ್ಕೆ ಮುಖ್ಯ ಪಾತ್ರವನ್ನ ವಹಿಸಿದಂತಹ ಪವನ್ ಕಲ್ಯಾಣ್ ಈಗ ಜಿತನ್ ರಾಮ್ ಮಾಂಜಿ ಅವರನ್ನ ಪ್ರಹ್ಲಾದ್ ಜೋಶಿ ಅವರು ಬರಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇವರು ಕೂಡ ಮುಖ್ಯ ನಾಯಕರು ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥವರು. ಅವರ ಪಕ್ಕದಲ್ಲಿ ಅನುಪ್ರಿಯಾ ಪಟೇಲ್ ಅವರಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಮೋದಿ 2.0ದಲ್ಲಿ ಕೇಂದ್ರ ಸಚಿವರು ಕೂಡ ಆಗಿದ್ದಂಥವರು ಅನುಪ್ರಿಯಾ ಪಟೇಲ್ ಅವರು. ಚಿರಾಗ್ ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ ಅವರ ಸುಪುತ್ರ, ಇವರು ಕೂಡ NDA ಒಕ್ಕೂಟದ ಒಂದು ಭಾಗ. ಅವರನ್ನು ಕೂಡ ಈಗ ಬರಮಾಡಿಕೊಳ್ಳುವಂತಹ ಕೆಲಸ ಈಗ ಪ್ರಹ್ಲಾದ್ ಜೋಶಿ ಅವರಿಂದ ಆಗ್ತಾ ಇದೆ. ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನೂತನ ಸಂಸದರು ಚಪ್ಪಾಳೆ ತಟ್ಟುವ ಮೂಲಕ ಈ ಎಲ್ಲ ನಾಯಕರನ್ನ ಬರಮಾಡಿಕೊಳ್ತಾ ಇದ್ದಾರೆ, ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಒಂದು ಕಡೆ ಈ NDA ಒಕ್ಕೂಟದ ಸಭೆ ಏನಿದೆ, ಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕ ಮೋದಿ ಅಂತ ಒಮ್ಮತದ ನಿರ್ಧಾರಕ್ಕೆ ಬಂದು ಅಧಿಕೃತವಾಗಿ ಈ ಸಭೆಯಲ್ಲಿ ಘೋಷಣೆ ಮಾಡಲಾಗುತ್ತೆ. ಅನುಪ್ರಿಯಾ ಪಟೇಲ್ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಸೊ ಇಲ್ಲಿ ಆಡಳಿತ ಪಕ್ಷದ ನಾಯಕ ಮೋದಿ ಅಂತ ಅನೌನ್ಸ್ ಆದಮೇಲೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ತದನಂತರ ಉಳಿದ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ರಾಷ್ಟ್ರಪತಿ ಅವರನ್ನ ಭೇಟಿ ಆಗ್ತಾರೆ. ಒಂದ್ಸರಿ ಈ ಎಲ್ಲ ನಾಯಕರುಗಳು ಸೇರಿ ಪವನ್ ಕಲ್ಯಾಣ್ ಅವರನ್ನು ಕೂಡ ಬರಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ವೇದಿಕೆ ಮೇಲೆ ನೀವು ಗಮನಿಸ್ತಾ ಇರಬಹುದು NDA ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸ್ನ ಎಲ್ಲ ಮುಖ್ಯಸ್ಥರು ಈಗ ವೇದಿಕೆ ಮೇಲೆ ಕೂತಿರೋದು. BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಅವರ ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು TDPಯ ಮುಖ್ಯಸ್ಥರು, JDUನ ಮುಖ್ಯಸ್ಥರಾಗಿರುವಂತಹ ನಿತೀಶ್ ಕುಮಾರ್, ಬಿಹಾರದ ಮುಖ್ಯಮಂತ್ರಿಗಳು ಕೂಡ. ಅದರ ಪಕ್ಕದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ, ಪವನ್ ಕಲ್ಯಾಣ್ ಇದ್ದಾರೆ, ಅನುಪ್ರಿಯಾ ಪಟೇಲ್ ಇದ್ದಾರೆ, ಜಿತನ್ ರಾಮ್ ಮಾಂಜಿ ಇದ್ದಾರೆ. ಎಲ್ಲರ ಚಿತ್ತ ಇವರ ಮೇಲೇನೆ. ನೋಡಿ, ಅಜಿತ್ ಪವಾರ್ ಕೂಡ ಇದ್ದಾರೆ, ಅಮಿತ್ ಶಾ ಅವರಿದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, JP ನಡ್ಡಾ ಅವರಿದ್ದಾರೆ. ಇನ್ನಷ್ಟೇ ಮೋದಿ ಅವರು ಆಗಮಿಸಬೇಕಾಗಿದೆ. ಇನ್ನು ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಚಿರಾಗ್ ಪಾಸ್ವಾನ್, ಜಿತನ್ ರಾಮ್ ಮಾಂಜಿ, ಅನುಪ್ರಿಯಾ ಪಟೇಲ್, ಈ ಎಲ್ಲ ಗಣ್ಯಾತಿ ಗಣ್ಯರು ಈಗ ಸಂಸತ್ ಭವನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ NDA